ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕಡಲೆಕಾಳು ಉಸ್ಲಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕಡಲೆಕಾಳು 1 ಕಪ್ ತೊಗೊಂಡಿದ್ದೀನಿ, 7ರಿಂದ 8 ಗಂಟೆ ನೆನೆಸ್ಕೊಂಡಿದ್ದೀನಿ. ಕಾಯಿ ತುರಿ 1/4 ಕಪ್ಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ರುಚಿಗೆ ಉಪ್ಪು, ಅರಿಶಿನ, ಎಣ್ಣೆ, ಶುಂಠಿ 1/4 ಇಂಚಿನಷ್ಟು ತುರ್ಕೊಂಡಿದ್ದೀನಿ ಸಣ್ಣಗೆ, ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು, 2 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ಕರಿಬೇವು. ಈಗ ಕುಕ್ಕರಿಗೆ ಕಡಲೆಕಾಳು ಹಾಕೊಳ್ಳೋಣ. ಅದಕ್ಕೆ 1 ಕಪ್ನಷ್ಟು ನೀರು, ಕಡಲೆಕಾಳು ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ವಿಸಲ್ಲು ಕಡಲೆಕಾಳು ಮೆತ್ತಗಾಗಬೇಕು. ಎರಡು ವಿಸಲ್ ಕೂಗಿಸ್ಕೊಂಡಿದ್ದೆ. ನೋಡಿ, ಮೆತ್ತಗೆ ಬೆಂದಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿಲೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಶುಂಠಿ ಸ್ವಲ್ಪ ಹುರ್ಕೊಳ್ಳೋಣ. ಶುಂಠಿನ ಹಸಿಮೆಣಸು ಸ್ವಲ್ಪ ಕೆಂಪಗಾಗಲಿ. ಈಗ ಅರಿಶಿನ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು, ಆಗಲೇ ಬೇಯೋಕ್ಕೆ ಉಪ್ಪು ಹಾಕಿದ್ವಿ, ಇದೊಂದು ಸ್ವಲ್ಪ ಹಾಕೋಣ. ಈಗ ಬೆಂದಿರೋ ಕಡಲೆಕಾಳು ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಇದಕ್ಕೀಗ ನಿಂಬೆ ರಸ ಹಾಕ್ಕೊಳ್ಳೋಣ. ಇದಕ್ಕೀಗ ನಿಂಬೆ ರಸ ಹಿಂಡ್ಕೊಳ್ಳೋಣ. ಇದಕ್ಕೀಗ ಕಾಯಿ ತುರಿ ಹಾಕೊಳ್ಳೋಣ. ನಿಂಬೆ ರಸ ಎಲ್ಲದಕ್ಕೂ ಮಿಕ್ಸ್ ಆಗಿದೆ. ಕಾಯಿ ರುಚಿಕರವಾದ ಕಡಲೆಕಾಳು ಉಸುಳಿ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.